ಶ್ರೀನಿವಾಸಪುರದ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ನೋಡಿ. ಬಸ್ ಸ್ಟ್ಯಾಂಡ್ ನೋಡಿ ಬಿಕೋ ಅಂತ ಇದೆ. ಈ ದಿನ ನಮ್ಮ ಕರ್ನಾಟಕದಲ್ಲಿ KSRTC ಬಸ್ಗಳೆಲ್ಲ ಸ್ಟ್ರೈಕ್ ಕೂತ್ಕೊಂಡಿದ್ದಾರೆ. ಅವರೆಲ್ಲ ಬಂದನ್ನ ಘೋಷಣೆ ಮಾಡಿ ಎಲ್ಲ ಬಸ್ಗಳನ್ನ ಚಲಾವಣೆ ಮಾಡ್ತಾ ಇಲ್ಲ. ಆದರೆ ಬಸ್ಗಳು ಚಲಾವಣೆ ಮಾಡ್ತಾ ಇಲ್ಲ, ವ್ಯವಹಾರಗಳು ಮಾತ್ರ ಯಾವುದೂ ನಿಂತಿಲ್ಲ. ಮಕ್ಕಳು ಶಾಲೆಗೆ ಹೋಗ್ಲೇಬೇಕು, ಕಾಲೇಜುಗಳಿಗೆ ಹೋಗ್ಲೇಬೇಕು, ವ್ಯವಹಾರ ವಹಿವಾಟುಗಳು ನಡೀಲೇಬೇಕು. ಇವೆಲ್ಲ ನಡೀಬೇಕಾದ್ರೆ ಜನ ಯಾವ್ದು ಹೋಗ್ಬೇಕು? ಪರದಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಎಲ್ಲ ಕಡೆ ಪರದಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶ್ರೀನಿವಾಸಪುರದಲ್ಲೂ ಕೂಡ ನೋಡಿ ಒಂದು ಬಸ್ ಕೂಡ ಇಲ್ಲ. ಯಾವುದೋ ಒಂದು ಲೆಕ್ಕಕ್ಕೆ ಒಂದು ಬಸ್ ಬಂದು ನಿಂತಿದೆ, ಮತ್ತೆ ಅದು ಮುಂದಕ್ಕೆ ಹೋಗುತ್ತಾ ಇಲ್ಲ ಗೊತ್ತಿಲ್ಲ. ಮಕ್ಕಳಿಗೆ ಕಾಯ್ತಾ ಇದ್ದಾರೆ, ಮಳೆ ಬೇರೆ ಬರ್ತಾ ಇದೆ, ಯಾಕೆ ಸೇರ್ಕೋಬೇಕು ಅವ್ರ ಮನೆಗಳಿಗೆ? ಸರ್ಕಾರ ಈ ನಿಟ್ಟಿನಲ್ಲಿ ಬಂದನ್ನ ಅವರು ಘೋಷಣೆ ಮಾಡಿದಾಗ, ಅವ್ರಿಗೆ ಯಾವ್ದೋ ಸಮಸ್ಯೆಗಳನ್ನ ಬಂದು ಘೋಷಣೆ ಮಾಡಿದಾಗ ಸರ್ಕಾರ ಇದ್ರ ಬಗ್ಗೆ ಎಲ್ಲ ಕ್ರಮ ಕೈಗೊಳ್ಬೇಕು. ಯಾವ ರೀತಿ ಸಾಗಿಸ್ಬೇಕು? ಬಸ್ ಪಾಸ್ಗಳನ್ನು ಇಶ್ಯೂ ಮಾಡಿರ್ತೀವಿ. ಬಸ್ ಪಾಸ್ಗಳನ್ನ ಇಟ್ಕೊಂಡು ಮಕ್ಕಳು ಕ್ಲಾಸ್ಗಳಿಗೆ ಹೋಗದೆ ಹೋದ್ರೆ ಅಲ್ಲಿ ಸಮಸ್ಯೆ. ಇದು ಹೇಗೆ ಈ ಸಮಾಜದಲ್ಲಿ ಈ ರೀತಿಯ ಗೊಂದಲಗಳನ್ನು ಹೇಗೆ ಸೃಷ್ಟಿ ಆಗುತ್ತೆ? ಇದಕ್ಕೆಲ್ಲ ಸರ್ಕಾರ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಆ ಮಕ್ಕಳು ಏನ್ ಮಾಡ್ಬೇಕು? ಪ್ರಯಾಣಿಕರು ಏನ್ ಮಾಡ್ಬೇಕು? ಅರ್ಜೆಂಟ್ಗೆ ಆಸ್ಪತ್ರೆಗೆ ಬರ್ಬೇಕಾದವ್ರು ಏನ್ ಮಾಡ್ಬೇಕು? ನೋಡಿ ಬಿಕೋ ಅಂತ ಇದೆ. ಯಾವಾಗಲೂ ತುಂಬ ತುಳುಕ್ತಾ ಇದ್ದಂತಹ ಬಸ್ ಸ್ಟ್ಯಾಂಡು ಈ ದಿನ ಬಸ್ಗಳಿಂದ ಬಿಕೋ ಅಂತ ಇದೆ. ಮಕ್ಕಳು ನೋಡಿ ಗುಂಪಾಗಿ ಅಲ್ಲಿ ಇಲ್ಲಿ ಸೇರ್ಕೊಂಡಿದ್ದಾರೆ. ಜನ ನೋಡಿ ಮುದುಕರು ಅವರು ಇವರು ಎಲ್ಲ ಇಲ್ಲಿ ಅಲ್ಲಿ ಇಲ್ಲಿ ಸೇರ್ಕೊಂಡಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸರ್ಕಾರ ಹೊಣೆನಾ? KSRTC ಹೊಣೆನಾ? ಅಥವಾ ಈ ಸಮಾಜದಲ್ಲಿರುವಂತಹ ಒಂದು ನಿಯಮಾವಳಿಗಳು ಅಲ್ಲಲ್ಲಿ ಏನಾದ್ರು ಬದಲಾವಣೆಗಳಾಗ್ಬೇಕಾ? ಒಂದು ನೇರವಾಗಿ ಏಕಾಏಕಿ ಅವರು ಘೋಷಣೆ ಅವ್ರ ಸಮಸ್ಯೆಗಳಿಗೆ ಮಾಡಿದಾಗ ಇವ್ರ ಪರಿಹಾರವನ್ನು ಮಾಡೋದ್ರಲ್ಲಿ ಸರ್ಕಾರ ಫೇಲ್ಯೂರ್ ಆಗ್ತಾ ಇದೆಯಾ? ಇದು ಯಾಕೆ ಹಿಂಗಾಗ್ತಾ ಇದೆ? ಇದ್ರ ಬಗ್ಗೆ ಕೂಲಂಕುಷವಾಗಿ ನೋಡೋಣ ಬನ್ನಿ. ಯಾರ್ಯಾರು ಏನೇನು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಎಲ್ಲಿಂದ ಬಂದಿದ್ದಾರೆ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಅವ್ರನ್ನೇ ಕೇಳೋಣ ಬನ್ರಿ. ಬಸ್ಸಲ್ಲಿ ಹೋಗ್ಬೇಕು. ಯಾವಾಗ್ಲೂ ತುಂಬ ತುಳುಕ್ತಾ ಇತ್ತು ಈ ಬಸ್ ಸ್ಟ್ಯಾಂಡ್ ಅಲ್ಲಿ. ಇವತ್ತು ಬಸ್ಗಳೇ ಇಲ್ಲ. ಈ ಗೌರ್ಮೆಂಟ್ ಹಿಂಗ್ ಮಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಏನ್ ಕೇಳ್ತೀರಾ? ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳ್ತೀನಿ. ಈ ಸಿದ್ದರಾಮಯ್ಯ ಸರ್ಕಾರ ಬಂದ್ ಮಾಡಿ ಅಂತ ಹೇಳಿಲ್ಲ ಅಲ್ಲ, ಸಿದ್ದರಾಮಯ್ಯ ಅಧಿಕಾರಕ್ಕೋಸ್ಕರ ಯಾವ್ದಾವ್ದು ಇದು ಮಾಡ್ದ. ಏನು ಈ ಗ್ಯಾರಂಟಿಗೆ ಮಾಡಿ ಅದಕ್ಕೆಲ್ಲ ಕಾಸು ಕೊಟ್ಟ. ಇವ್ರಿಗೂ ಬಸ್ ಡ್ರೈವರ್ಗಳಿಗೂ ಕಂಡಕ್ಟರ್ಗಳಿಗೂ ಸರ್ಕಾರ ಅಲ್ಲ. ತಿರುಪತಿಗೆ ಹೋಗ್ಬೇಕಾ? ಎಲ್ಲಿಂದ ಬಂದಿದ್ದೀರಾ? ಎಷ್ಟು ಬಸ್ಸುಗಳು ಬಂದಿದೆಯಲ್ಲ, ಹೆಂಗೆ ಹೋಗ್ತೀರಾ? ನಿಮಗೆ ಅದೇ ಏನು ಪ್ರಾಬ್ಲಮ್ಮಾ ನಿಮಗೆ? ತಿರುಪತಿಗೆ ಹೋಗ್ಲೇಬೇಕಾ? ಏನು ಸಮಸ್ಯೆ? ಕೆಲ್ಸಕ್ಕೆ ಹೋಗ್ಲೇಬೇಕಾ? ದರ್ಶನ ಟಿಕೆಟ್ ಬುಕ್ ಆಗಿದೆಯಾ? ಈಗ ಬಸ್ಸುಗಳಿಲ್ಲ, ಯಾವ ಥರ ಹೋಗ್ತೀರಾ? ಹಾಂ, ಗಾಡಿ ಸರ್ಕಾರಿ ಬಸ್ನಲ್ಲಿ ಆಗಿದೆ. ಕೋಲಾರ್ನಿಕ ವಸ್ತಿರೆ ಎಟ್ಲು పోతారు ఇప్పుడు? బస్ స్టాండ్లో కూర్చుంటారు, బస్సులు లేవు కదా. ఏం చేస్తాం సార్? అక్కడ చేసేవారు గవర్నమెంట్. ಸರ್ಕಾರ ಕ್ವಶನ್ ಪ್ರಶ್ನೆ ಏನು ಮಾಡುತ್ತಾರೋ? ಅಯ್ಯೋ వద్దు మీకు ತೊಂದರೆ ಇದೆ ಅಂತ. ತೊಂದರೆ ಇದೆ. ಶ್ರೀನಿವಾಸಪುರ ಬಸ್ ಸ್ಟ್ಯಾಂಡ್ ಬಿಕೋ ಅಂತ ಇದೆ. ಸರ್ಕಾರ ಈ ಒಂದು ನೌಕರರಿಗೆ ಏನು ಅನುಕೂಲ ಮಾಡಬೇಕಾದಂಗೆ ಮಾಡಿದ್ರೆ ಇಷ್ಟೊಂದು ಜನಗಳಿಗೆ ತೊಂದರೆ ಆಗ್ತಾ ಇತ್ತ. ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು ತಾಲೂಕುಗಳಲ್ಲಿ ಸುಮಾರು ಹಳ್ಳಿಗಳಿಗೆ ಹೋಗ್ಬೇಕಂದ್ರೆ ಸುಮಾರು ಒಂದೊಂದು ತಾಲೂಕಲ್ಲಿ 350ರಿಂದ 400 ಹಳ್ಳಿಗಳು ಬರುತ್ತೆ. ಎಲ್ಲಾ ಕಡೆನೂ ಜನ ಸಂದಣಿ ಇದೆ. ಎಲ್ಲಾ ಕಡೆನೂ ಜನ ಪಟ್ಟಣಗಳಿಗೆ ಬೇರೆ ಬೇರೆ ಕಡೆ ಹೋಗೋರು ಇರ್ತಾರೆ. ಇವತ್ತು ಕಾಯಿಲೆ ಬಿದ್ದವರು ಇರ್ತಾರೆ, ಮುದುಕರು ಇರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ. ಆಮೇಲೆ ಕಾಲೇಜುಗಳಿಗಾಗಲಿ ಯಾವುದೇ ಕಚೇರಿಗಳಿಗಾಗಿ ರಜೆ ಕೊಟ್ಟಿಲ್ಲ. ಆದ್ರೂ ಕೂಡ ಜನ ಬರ್ಬೇಕು, ಹೋಗ್ಬೇಕು. ಒಂದ್ ವೇಳೆ ಬಸ್ಸೇ ಇಲ್ಲ ಅಂದ್ರೆ ಬಸ್ಸನ್ನೇ ಅವಲಂಬಿಸ್ಕೊಂಡು ಬಂದು ಹೋಗೋರ್ ಗತಿ ಏನು? ಈ ತರ ಮಾಡೋದ್ರಿಂದ ಇದು ಯಾರ್ದು ಹೊಣೆ ಆಗುತ್ತೆ? ನಾವು ಹೊಣೆಯನ್ನು ತಗೊಂಡ್ ಬಂದು KSRTC ಹಾಕಕ್ ಆಗೋದಿಲ್ಲ. ಇಲ್ಲ, ಇದನ್ನು ಸರಿಪಡಿಸ್ತಾ ಇರುವಂತ ಸರ್ಕಾರದ ಮೇಲೆ ಕೇಳೋದಕ್ಕೆ ನಮಗೆ ಅಷ್ಟೊಂದು ಶಕ್ತಿ ಆಗಿಲ್ಲ. ನಾವೆಲ್ಲ ಈಗ ನಾವು ಯೋಚನೆ ಮಾಡ್ಬೇಕಾದ್ದು ಯಾರು ಯೋಚನೆ ಮಾಡ್ಬೇಕು? ನಮ್ಮ ಸರ್ಕಾರಗಳು ಯೋಚನೆ ಮಾಡ್ಬೇಕು. ಈ ರೀತಿಯಾಗಿ ಬಂದು ಆಗೋದನ್ನ ತಪ್ಪಿಸಿ ಜನಕ್ಕೆ ಅನುಕೂಲವಾಗುವಂತ ಸರ್ಕಾರಗಳನ್ನ ಸರ್ಕಾರ ಆಗಿರ್ಬೇಕು ನಮಗೆ. ಹಾಗಾಗಿ ಈ ಸರ್ಕಾರವು ಕೂಡ ಆದಷ್ಟು ಬೇಗ ಇದನ್ನು ಗಮನಕ್ಕೆ ತೆಗೆದುಕೊಂಡು ಜನಕ್ಕೆ ಅನುಕೂಲ ಆಗುವಂತ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಈ ಬಂಧುಗಳಿಗೆ ಅವಕಾಶ ಕೊಡಬಾರದು ಅಂತ ಹೇಳ್ಬಿಟ್ಟು NK ಭಾರತ್ ನ್ಯೂಸ್ 24x7 ಇಂದ ಶ್ರೀನಿವಾಸಪುರದ ಬಸ್ ಸ್ಟ್ಯಾಂಡ್ ನಾವು ರಿಲೇ ಮಾಡ್ತಾ ಇದ್ದೀವಿ. ಜೈ ಕರ್ನಾಟಕ.